ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಯಾವ ರೀತಿ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಈ ವಿಡಿಯೋನ ನಮ್ಮ ಅಕ್ಕನ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕನ ಊರಿಗೆ ಬಂದಿದ್ದೀನಿ ಫ್ರೆಂಡ್ಸ್. ಇವಾಗ ನಮ್ಮ ಅಕ್ಕ ಏನು ಮಾಡು ಅಂತ ಹೇಳಿದ್ದಾರೆ ಅಂದರೆ ಟೀ ಮಾಡಿಬಿಟ್ಟು, ಹಾಗೆ ಹುಡುಗರು ಸ್ಕೂಲಿಗೆ ಹೋಗಿದ್ರಲ್ವ, ಅವರು ಮ್ಯಾಗಿ ಮಾಡು ಆಂಟಿ ಅಂತ ಹೇಳಿ ಹೋಗಿದ್ರು. ಅದಕ್ಕೆ ಮ್ಯಾಗಿ ಮಾಡೋದಕ್ಕೆ ನಾನು ಕುತ್ಕೊಂಡಿದ್ದೆ. ಹಾಗೆ ನನಗೆ ಫಸ್ಟ್ ಟೀ ಕುಡಿಬೇಕು ಅನ್ನಿಸ್ತಾ ಇದೆ, ತಲೆ ನೋವ್ತಾ ಇದೆ, ಟೀ ಮಾಡು ಅಂತ ನಮ್ಮ ಅಕ್ಕ ಹೇಳಿದರು. ಅದಕ್ಕೆ ಟೀ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಗ್ಯಾಸು ಸ್ವಲ್ಪ ಸ್ಮೆಲ್ ಬರ್ತಾಯಿತ್ತು, ಅದು ಕೆಳಗಡೆ ಬಂದ್ ಮಾಡಿಬಿಟ್ಟಿದ್ರು ಅಕ್ಕ. ನಾನು ಹಚ್ತೀನಿ ಬರ್ತಾನೇ ಇಲ್ಲ ಫ್ರೆಂಡ್ಸ್. ಅದಕ್ಕೆ ನೋಡೋಣ, ಇನ್ನೂ ಹಚ್ಚಿದ್ರೆ ಬರುತ್ತೇನೋ ಅಂತ ನೋಡೋಣ ಅಂತ ಅಂದ್ಕೊಂಡೆ. ಬಟ್ ಅದು ಬರಲೇ ಇಲ್ಲ, ಹಚ್ಚಿದೆ ಬರಲೇ ಇಲ್ಲ. ಮತ್ತು ಅಕ್ಕ ಬಂದುಬಿಟ್ಟು ಕೆಳಗಡೆ ಬಂದ್ ಮಾಡಿದ್ದೀನಿ, ನಿನಗೆ ಆನ್ ಮಾಡೋಕ್ಕೆ ಬರೋದಿಲ್ಲ, ನಾನು ಆನ್ ಮಾಡ್ತೀನಿ ಅಂತ ಬಂದುಬಿಟ್ಟು ಆನ್ ಮಾಡಿ ಕೊಟ್ಟರು. ಕೆಳಗಡೆ ಅವರು ಸೇಫ್ಟಿ ಇಟ್ಟಿದ್ದಾರೆ, ಅದಕ್ಕೆ ಅದು ನನಗೆ ಆನ್ ಮಾಡೋಕ್ಕೆ ಬರಲಿಲ್ಲ. ನಮ್ಮ ಮನೇಲಿ ಆ ಥರ ಸೇಫ್ಟಿ ಇಟ್ಕೊಂಡಿಲ್ಲ ನಾವು. ಸೇಫ್ಟಿ ಇದ್ದರೆ ಒಳ್ಳೆಯದೇ ನಿಜ. ಗ್ಯಾಸಿಗೆ ಸೇಫ್ಟಿ ಇದ್ದರೆ, ಹುಡುಗರು ಇರ್ತಾರಲ್ವ, ಎಲ್ಲಿಗಾದ್ರೂ ಊರಿಗೆ ಹೋಗಿರ್ತೀವಿ ಅಂದರೆ ಸೇಫ್ಟಿ ಅದು ಅದೇನೋ ಅಂತಾರೆ ಫ್ರೆಂಡ್ಸ್, ಅದು ಕುಂದಿಸಿದ್ರೆ ನಮಗೂ ಯೂಸ್ ಆಗುತ್ತೆ ನೋಡಿ. ಹಾಗೆ ಇಲ್ಲಿ ನಾನು ಮ್ಯಾಗಿ ಮಾಡೋದಕ್ಕೆ, ಮ್ಯಾಗಿ ಪಾತ್ರೆ ದೊಡ್ಡದೇ ಇರಬೇಕಲ್ವ, ಚೆನ್ನಾಗಿ ಕಾಣಿಸುತ್ತೆ, ವೀಡಿಯೋದಲ್ಲೇನೂ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ದೊಡ್ಡದಿದ್ರೂ ನಮಗೆ ಕಲಿಸೋದಕ್ಕೆ, ಮ್ಯಾಗಿ ಎಲ್ಲ ಕುದಿಯೋದಕ್ಕೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಮ್ಮ ಹುಡುಗರು, ನಮ್ಮ ಅಕ್ಕನ ಮಕ್ಕಳು ಬಂದುಬಿಟ್ಟು ಒಬ್ಬನು 2ನೇ ಕ್ಲಾಸ್ ಇದ್ದಾನೆ, ಒಬ್ಬಳು ಇವಾಗ UKG ಇದ್ದಾಳೆ ನೋಡಿ. 1ನೇ ಕ್ಲಾಸ್ ಇದ್ದಾನೆ ಅವನು, ಇವಳು UKG ಇದ್ದಾಳೆ. ಸ್ಕೂಲಿಗೆ ಹೋಗಿದ್ದಾರೆ ಅವರು. ಅವ್ರು ಬರೋಷ್ಟರಲ್ಲಿ ನನಗೆ ಮ್ಯಾಗಿ ಮಾಡಿಡು ಆಂಟಿ, ಬೆಳಗ್ಗೆನೇ ಕೇಳ್ತಾಯಿದ್ರು. ಮೇ ಬಿ ಅವರು ಬೆಳಗ್ಗೆ ತಿನ್ನಬಾರ್ದಮ್ಮ, ನೀವು ಸ್ಕೂಲಿಗೆ ಹೋಗಿ ಬನ್ನಿ, ನಾನು ಸಾಯಂಕಾಲ ನೀವು ಬರೋಷ್ಟರಲ್ಲಿ ಮಾಡಿರ್ತೀನಿ ಅಂತ ಅವರಿಗೆ ಹೇಳಿದ್ದೆ. ಮತ್ತು ಅಕ್ಕ ಪಾಪುನ ಎತ್ಕೊಂಡಿದ್ರು, ದೊಡ್ಡಮ್ಮ ಎತ್ಕೊಂಡಿದ್ರು. ಅಕ್ಕ ಕಸ ಮತ್ತು ಬಾಂಡೆ ಕೆಲಸ ಮಾಡ್ತಾಯಿದ್ರು ನೋಡಿ. ಅವರೊಂದು ಕೆಲಸ ಮಾಡಿದರೆ ನಾನು ಇಲ್ಲಿ ಅಡುಗೆ ಮಾಡ್ತಾಯಿದ್ದೆ. ಇವಾಗ ನಾನು ಸ್ಪೆಷಲಾಗಿ ನಾನು ಮ್ಯಾಗಿ ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಮತ್ತು ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಇನ್ನೂ ಏನು ಅಂದರೆ ಕ್ಯಾರೆಟು, ಆಲೂಗಡ್ಡೆ ಹಾಕಿಬಿಟ್ಟು ಮತ್ತು ಕ್ಯಾಪ್ಸಿಕಮ್ ಹಾಕಿಬಿಟ್ಟು ಮಾಡ್ತಾರೆ ಮ್ಯಾಗಿ, ಚೆನ್ನಾಗಿರುತ್ತೆ. ಬಟ್ ಅದು ನಮ್ಮ ಮನೇಲಿ ಏನೂ ಇರಲಿಲ್ಲ, ಅದಕ್ಕೆ ಮನೇಲಿ ಏನಿರುತ್ತೆ ಅದನ್ನೇ ತೊಗೊಂಡು ಯೂಸ್ ಮಾಡಿಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೆ ನಾನು ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ ಫ್ರೆಂಡ್ಸ್, ಹುಡುಗರು ತಿಂತಾ ಇದ್ದಾರಲ್ವ, ಅದಕ್ಕೆ ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ. ಈಗ ಈರುಳ್ಳಿ ಹಾಕ್ಬಿಟ್ಟು, ಕರಿಬೇವು ಹಾಕ್ಬಿಟ್ಟು, ಸ್ವಲ್ಪ ಉಪ್ಪು ಹಾಕಿ ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಮತ್ತೆ ಟೊಮೊಟೊ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ, ನೋಡ್ಬೋದು ನೀವು. ಇನ್ನೊಂದೇನು ಅಂದರೆ ನಾನು ಸೆಲ್ಫಿ ಸ್ಟಿಕ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದೇ ಸೆಲ್ಫಿ ಸ್ಟಿಕ್ಕಿಂದ ನಾನು ವಿಡಿಯೋನ ಶೂಟ್ ಮಾಡ್ಕೊತಾ ಇದ್ದೀನಿ. ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಆ ಸೆಲ್ಫಿ ಸ್ಟಿಕ್ ನಮ್ಮ ಅಕ್ಕನೇ ಕೊಡಿಸಿರೋದು ನನಗೆ. ನಾನು ದುಡ್ಡು ಕೊಡೋಕ್ಕೆ ಹೋದೆ, ಬೇಡ ಎಷ್ಟು ಅದು ಏನು ದುಡ್ಡು ಆಗೋದು, ತಂಗಿಗೆಲ್ಲ ಕೊಡಿಸೋದು ಅಂತ ಅಂದ್ಕೊಂಡು ನಮ್ಮ ಅಕ್ಕ ಕೊಡಿಸಿದ್ದಾರೆ ನೋಡಿ. ಇವಾಗ ನಾನು ಟೊಮೊಟೊ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪನೇ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಹುಡುಗರು ಮತ್ತು ಖಾರ ಆಗಿಬಿಟ್ರೆ ತಿನ್ನೋದಿಲ್ಲ, ಹಂಗೆ ಬಿಟ್ಬಿಡ್ತಾರೆ. ಅದಕ್ಕೆ ಸ್ವಲ್ಪ ಖಾರ ಹಾಕ್ಬಿಟ್ಟು ಅಂದಾಜು ಮೇಲೆ ನಾನು ನೀರು ಹಾಕಿ ಮಾಡ್ತೀನಿ ಫ್ರೆಂಡ್ಸ್. ಅಳತೆ ಏನೂ ತೊಗೊಳೋದಿಲ್ಲ. ಇವಾಗ 1 ಚೊಂಬಷ್ಟು ನೀರು ಹಾಕಿ 4 ತೊಗೊಂಡಿದ್ದೀನಿ ಮ್ಯಾಗಿ. ಒಂದು 5 ರೂಪೀಸ್ ಬರುತ್ತೆ ಅಲ್ವಾ ಮ್ಯಾಗಿ ಪಾಕಿಟು, ಆ ಥರದ್ದು 4 ತೊಗೊಂಡಿದ್ದೀನಿ. ಅದಕ್ಕೆ ಅದರ ಒಳಗಡೆ ಪುಡಿ ಇರುತ್ತಲ್ವ, ನಾನು 3 ಪಾಕೆಟ್ ಪುಡಿ ಹಾಕ್ತಾಯಿದ್ದೀನಿ. 4 ಮ್ಯಾಗಿಗೆ 3 ಪಾಕೆಟ್ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ನೋಡಿ. ಆ ಪುಡಿ ಪುಡಿ ಹಾಕೋದಕ್ಕೆ ಹರಿತಾ ಇದ್ದೀನಿ ವಿಡಿಯೋದಲ್ಲಿ, ಜಲ್ದಿ ಹರಿತಾನೇ ಇಲ್ಲ ಅದು. ಕತ್ರಿ ಬೇರೆ ಮೇಲ್ಗಡೆ ಇತ್ತು, ಮತ್ತೆ ಎದ್ದೇಳು ತೊಗೊಳೋದು ಅಂದರೆ ಆಗೋದಿಲ್ಲ, ಕುತ್ಕೊಂಡ್ಮೇಲೆ ಎದ್ದೇಳೋದಕ್ಕೆ ಬೋರ್ ಅಂತ. ಇವಾಗ ಅದಕ್ಕೆ ನಾನು ಕುತ್ಕೊಂಡಲ್ಲೇ ಬಾಯಿಂದ ಕಿತ್ಬಿಟ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ವೀಡಿಯೋದಲ್ಲಿ ಕಂಡಿಲ್ಲ ಅದು ಅಷ್ಟೇ. ಇವಾಗ ನೋಡಿ ಚೆನ್ನಾಗಿ ಪುಡಿ ಎಲ್ಲ ಹಾಕಿಬಿಟ್ಟು, ಮ್ಯಾಗಿ ಪುಡಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ, ನೋಡ್ಬೋದು ನೀವು. ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ. ಹುಡುಗರು ತಿಂತಾರಲ್ವ, ಖಾರ ಜಾಸ್ತಿ ಆಗಬಾರ್ದು ಅಥವಾ ಮತ್ತು ತೀರಾ ಕಮ್ಮಿನೂ ಆಗಬಾರ್ದು, ಮೀಡಿಯಮ್ ಆಗಿರಬೇಕು ಅಂತ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಕುದ್ದಿದೆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇವಾಗ ಮ್ಯಾಗಿ ತೊಗೊಂಡಿದ್ನಲ್ವ 4, ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಇವಾಗ ಮ್ಯಾಗಿ ಪಾಕಿಟ್ಟು ಹಾಕ್ತಾಯಿದ್ದೀನಿ ನೋಡಿ. 4 ಹಾಕ್ತಾಯಿದ್ದೀನಿ. ಸ್ವಲ್ಪ ಪುಡಿ ಇರುತ್ತಲ್ವ, ಅದನ್ನು ಎಲ್ಲ ಅಷ್ಟು ಪ್ಲೇಟಿಂದ ಅದ್ರ ಒಳಗಡೆ ಹಾಕ್ಕೊಂಡು ಇದನ್ನು ಸ್ಪೂನಿಂದ ಸ್ವಲ್ಪ ನೀರು ಒಳಗಡೆ ಮುಳುಗಲಿ ಅಂತ ಸ್ಪೂನಿಂದ ಈ ಥರ ಮಾಡ್ತಾಯಿದ್ದೀನಿ ನೋಡಿ.
ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಿಂಪಲ್ಲಾಗಿ ಮಾಡಿಕೊಂಡ್ರೆ, ತೀರಾ ನೀರಿಗೆ ಮಾಡಿಕೊಂಡ್ರೆ ಅದು ಪಾಯಸದ ಥರ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿನೇ ಮಾಡೋಣ ಅಂತ ಅಂದಾಜು ಮೇಲೆ ನಾನು ನೀರು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಆಲ್ರೆಡಿ ನೋಡ್ಬೋದು ನೀವು, ಅರ್ಧ ಫ್ರೈ ಆಗ್ತಾ ಬರ್ತಾಯಿದೆ. ಮ್ಯಾಗಿ ಎಲ್ಲ ಗಟ್ಟಿ ಇತ್ತಲ್ವ, ಅದೆಲ್ಲ ನೀರಲ್ಲಿ ಬಿಡ್ತಾ ಇದೆ ನೋಡಿ. ಇಲ್ಲಿ ನೋಡ್ಬೋದು ಆಲ್ರೆಡಿ ಎಲ್ಲ ಮ್ಯಾಗಿ ಎಲ್ಲ ರೆಡಿ ಆಯಿತು. ಕೊತ್ತಂಬರಿ ಉದುರಿಸ್ಬಿಟ್ಟು ಇವಾಗ ಮ್ಯಾಗಿನ ಎಲ್ಲ ಬಂದ್ ಮಾಡಿದ್ದೀನಿ. ಗ್ಯಾಸೆಲ್ಲ ಸ್ವಲ್ಪ ಗಲೀಜಾಗಿರುತ್ತೆ ಅಲ್ವಾ, ಅದು ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಹಾಗೆ ಒಂದೆರಡು ಪಾತ್ರೆ ಇತ್ತು ಫ್ರೆಂಡ್ಸ್, ಪಾತ್ರೆ ಎಲ್ಲ ಸಿಂಕಲ್ಲೇ ತೊಳೆದಾಕ್ಬಿಡೋಣ ಅಂತ. ಮತ್ತು ತಿಂದಮೇಲೆ ಜಾಸ್ತಿ ಆಗುತ್ತೆ ಪಾತ್ರೆ, ಅದಕ್ಕೆ ಸ್ವಲ್ಪ ಬೇಗ ಇವಾಗಲೇ ಕ್ಲೀನ್ ಬಿಡೋಣ ಅಂತ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಸೆಲ್ಫಿ ಸ್ಟಿಕ್ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಖುಷಿಯಾಗಿಬಿಟ್ಟಿದ್ದೀನಿ ಫ್ರೆಂಡ್ಸ್, ನಿಜ ಹೇಳಬೇಕು ಅಂದರೆ. ಇವಾಗ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಅಕ್ಕ ಬೇಡ ಒಂದೇ ಸಾರಿಗೆ ತೊಳಿತೀನಿ ಬಿಡು, ಅವರು ಬಂದಮೇಲೆ ಅವ್ರದ್ದು ಬಾಕ್ಸ್ ಇರುತ್ತೆಲ್ಲ ಅಂತಂದರು. ಬಾಕ್ಸ್ ಇಲ್ಲ, ಆಲ್ರೆಡಿ ಅಮ್ಮ ಹೋಗಿದ್ರಲ್ವ, ನಮ್ಮಮ್ಮ ಮಧ್ಯಾಹ್ನ ಬಾಕ್ಸ್ ಕೊಡೋಕೆ ಹೋಗಿದ್ರು. ಅವ್ರಿಗೆ ಊಟ ಮಾಡಿಸ್ಬಿಟ್ಟು ಮತ್ತೆ ಬಾಕ್ಸ್ನ ರಿಟರ್ನ್ ತೊಗೊಂಬಂದಿದ್ದಾರೆ. ಒಂದೆರಡು ಬಾಕ್ಸು ಮತ್ತು ರೈಸ್ ಕುಕ್ಕರು ಇತ್ತಲ್ವ, ಅದಕ್ಕೆ ಕ್ಲೀನ್ ಮಾಡಿಬಿಡ್ತೀನಿ ಅಂತ ಹೇಳ್ಕೊಂಡು ಕ್ಲೀನ್ ಮಾಡ್ತೀನಿ ಹೇಳ್ಮ. ಮತ್ತು ಆಮೇಲೆ ರಾತ್ರಿಯೇ ತೊಳೆದ್ರೆ ಆಯಿತು ಅಂತ ಅಂದು ಅವ್ರಿಗೂ ಹೇಳಿದೆ. ಬೇಡ ಅಂತಾರೆ ಫ್ರೆಂಡ್ಸ್, ಕೆಲಸ ಮಾಡೋದಕ್ಕೆ ಬೇಡ ಅಂತಾರೆ. ಆರಾಮಾಗಿ ಕುತ್ಕೊ ಅಂತಾರೆ. ನನಗೆ ಆ ಥರ ಎಲ್ಲ ಕುತ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ನನಗೇನಾದರೂ ಕೆಲಸ ಮಾಡ್ತಾನೆ ಇರಬೇಕು. ನಾನು ಕೆಲಸ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. ತಿಂದು ಕುಂದಿರ್ಬೇಕಂದ್ರೆ ನಿಜ ನನಗೆ ಆಗೋದಿಲ್ಲ. ಅದಕ್ಕೆ ನಾನು ಕೆಲಸ ಮಾಡ್ತೀನಿ ಅಂತ ಅವ್ರಿಗೂ ಹೇಳ್ತಾ ಇದ್ದೆ. ಇಲ್ಲಿ ಒಂದಿನ ಬಿಟ್ಟು ಒಂದಿನ ನೀರು ಬಿಡ್ತಾರೆ, ಅದಕ್ಕೆ ಸ್ಲೋ ಆಗಿ ನೀರನ್ನ ಆನ್ ಮಾಡಿಕೊಂಡು ಪಾತ್ರೆ ತೊಳಿತಾ ಇದ್ದೆ ನೋಡಿ. ನಮ್ಮಕ್ಕ, ನೀನು ಜಾಸ್ತಿ ನೀರು ಚೆಲ್ತೀಯಾ, ಕಮ್ಮಿ ಚೆಲ್ಲು ಅಂತಿರ್ತಾರೆ. ನಾನು ಅಲ್ಲಿ ಊರಲ್ಲಿ ಜಾಸ್ತಿ ನೀರು ಇರ್ತಾವಲ್ವ, ಚೆಲ್ಲಿ ಅಭ್ಯಾಸ ಆಗಿಬಿಟ್ಟಿದೆ. ಜಾಸ್ತಿನೇ ಚೆಲ್ತೀನಿ ನನಗೆ ಜಾಸ್ತಿ ನೀರಲ್ಲಿ ಆಟಾಡಬೇಕಂದ್ರೆ ತುಂಬ ಇಷ್ಟ. ಅದಕ್ಕೆ ಜಾಸ್ತಿ ಚೆಲ್ತೀನಿ. ಅದಕ್ಕೆ ಜಾಸ್ತಿನೇ ಚೆಲ್ತೀಯಮ್ಮ ಅಂತ ಹೇಳ್ತಿದ್ರು. ಯಮ್ಮ ಕಮ್ಮಿನೇ ಚೆಲ್ತೀನಿ ಹೇಳು ಅಂತ ಗುಬ್ಬ ಇದ್ದು ನಾವು ಹಂಗೆ ಅಕ್ಕ ತಂಗಿಯರ ಅಂದಮೇಲೆ ಕಿತ್ತಾಡ್ತಾ ಇರ್ತೀವಿ. ಫೈನಲಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಈಗ ಒಳಗಡೆ ಬಂದೆ. ನಮ್ಮಮ್ಮ ನನ್ನ ಮಗಳನ್ನ ತೂಗ್ತಾ ಇದ್ಲು, ಜೋಳಿಗೆಗೆ ಹಾಕ್ಬಿಟ್ಟು. ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ನೋಡಿ. ಹಾಗೆ ಇಲ್ಲಿ ಸೋಕೇಶ್ ಹತ್ರ ಬಂದಿದ್ದೆ. ಇದು ಮೊನ್ನೆ ಮಾಡಿಸಿದ್ದಾರೆ, ಎಷ್ಟು ಚೆನ್ನಾಗಿತ್ತೆ ಗೊತ್ತಾ. ಹಾಗೆ ನಮ್ಮ ರಾಯರು ಇದ್ದಾರೆ ನೋಡ್ಬೋದು. ಇಲ್ಲಿ ರಾಘವೇಂದ್ರ ಸ್ವಾಮಿನೂ ಇದ್ದರು. ಅದೊಂದು ಕ್ಲಿಪ್ಪಿಂಗ್ನ ತೊಗೊಂಡು ಇಲ್ಲಿ ಮಿರರಲ್ಲಿ ನನ್ನ ಸೆಲ್ಫಿ ಸ್ಟಿಕ್ ಇದೆ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಬೇಕು, ಇದ್ರ ಲಿಂಕು ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದ್ರ ಡೀಟೇಲ್ಸ್ ಎಲ್ಲ ತೋರಿಸ್ತೀನಿ. ಲೈಟ್ ಎಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ ಗೊತ್ತಾ. ಹಾಗೆ ನಮ್ಮ ಅಕ್ಕನ ಮಕ್ಕಳೆಲ್ಲ ಸ್ಕೂಲಿಂದ ಬಂದರು ನೋಡ್ಬೋದು ನೀವು. ನಮ್ಮ ಅಕ್ಕ ಕರ್ಕೊಂಬರೋಕೆ ಹೋಗಿದ್ರು, ಈಗ ಬಂದಿದ್ದಾರೆ ನೋಡಿ. ನೀನು ಬಾ, ಇದನ್ನ ಎಲ್ಲಿ ತಂದಿಲ್ಲ, ಆರ್ಡ್ರ್ ಮಾಡೀವಿ. ಡ್ರೆಸ್ ಬಿಚ್ಚ್ರಿ. ಫೈನಲಿ ಮ್ಯಾಗಿ ಎಲ್ಲ ರೆಡಿ ಆಯಿತು. ಅವ್ರಿಗೆ ಪ್ಲೇಟ್ ಹಾಕ್ಕೊಟ್ಟಿದ್ದೆ. ನೋಡ್ಕೊಂಬಂದ್ರಲ್ಲ ಇವತ್ತಿನ ಯಾವ ರೀತಿ ಇತ್ತು ವಿಡಿಯೋ ಅಂತ. ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.